ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ತಮಿಳುನಾಡಿನಲ್ಲಿ ಯಾವ ಪಕ್ಷಕ್ಕೂ ಕೂಡ ಸರಳ ಬಹುಮತ ಸಿಕ್ಕಿಲ್ಲ. ವಿಜಯ್ ನೇತೃತ್ವದ ಟಿವಿಕೆ ಅತಿ ದೊಡ್ಡ ಪಕ್ಷವಾಗಿ ಈಗ ಹೊರಹೊಮ್ಮಿದೆ. ಅದರಲ್ಲೂ ನೋಡಿ 108 ಸ್ಥಾನ ಪಡೆದಿರುವಂತ ಟಿವಿಕೆ ಸರ್ಕಾರ ರಚನೆಗೆ ಬೇಕಾದ್ರೆ ಈಗ ಒಂದು 10 ಸ್ಥಾನಗಳ ಅವಶ್ಯಕತೆ ಇದೆ ಅವರಿಗೆ. ಆದರೆ ಮ್ಯಾಜಿಕ್ ನಂಬರ್ ಜೋಡಿಸುವುದಕ್ಕೆ ರಣತಂತ್ರವನ್ನ ಹೆಣಿತಿದ್ದಾರೆ. ಮುಂದುವರೆದಂತೆ ಈಗಾಗಲೇ 5 ಸ್ಥಾನ ಗೆದ್ದಿರುವಂತಹ ಕಾಂಗ್ರೆಸ್, 2 ಸ್ಥಾನವನ್ನ ಪಡ್ಕೊಂಡಿರುವಂತಹ ಸಿಪಿಐಎಂ ಇವರೆಲ್ಲ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆ ಇನ್ನೂ ಕೂಡ 3 ಸ್ಥಾನಗಳು ಬೇಕಾಗುತ್ತೆ. ಅಲ್ಲದೆ ರಾಜ್ಯಪಾಲರನ್ನ ಭೇಟಿಯಾಗಿರುವಂತಹ ಟಿವಿಕೆಯ ನಾಯಕರು ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಕೂಡ ಈಗಾಗಲೇ ಸಲ್ಲಿಸಿದ್ದಾರೆ. ಆದರೆ ಮೂಲಗಳ ಪ್ರಕಾರ ಎಡಪಕ್ಷಗಳೊಂದಿಗೆ ಈಗ ಸರ್ಕಾರ ವಿಜಯ್ ಅವರು ರಚನೆ ಮಾಡ್ತಾರೆ ಎನ್ನುವಂತ ಒಂದಿಷ್ಟು ಕುತೂಹಲ ಇದೆ. ಈ ಬಗ್ಗೆ ಅಲ್ಲಿನ ಶಾಸಕರಾಗಿರುವಂತಹ ಬದ್ರುದ್ದೀನ್, ಇನ್ನು ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ನೋಡ್ಕೊಂಡ್ ಬರೋಣ. आप ग्राउंड पे गए ना, अब जनता को देखे, अब पब्लिक को देखे, अब औरत को देखे, अब यूथ को देखे, अब उम्र वाले को देखे. आप क्या 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 ऑब्जर्वेशन करें? पब्लिक क्या चाहती है हमारे से? पब्लिक जो चाहती है ये चोरी तिमुका को हटाने के लिए चाहती है. ये पब्लिक जो चाहती है ये मुल्क में ये जिला में ये तिमुका नहीं आना बोल को चाहती है. और पब्लिक क्या चाहती है? तमिलनाडु वेट्री कलगम होना ही चाहती है. उस ಮೈತ್ರಿ ಮಾಡ್ಕೊಳ್ಬೇಕು ಅನ್ನೋಂತ ವಿಚಾರ ಆಯ್ತು ಸರ್. ಅದರಲ್ಲಿ ನಿಮ್ಮ ಹೈಕಮಾಂಡ್ ಅಲ್ಲೇ ಒಂದಷ್ಟು ಭಿನ್ನ ನಿಲುವುಗಳಾಯ್ತು. ಆಗತ್ತೆ ನೋಡಿ, ಇಂಥ ಸಂದರ್ಭಗಳಲ್ಲಿ ಅದೇ DMK ಗೆದ್ದಿದ್ರೆ ಈ ಪ್ರಶ್ನೆ ಉದ್ಭವ ಆಗ್ತಿದ್ದಿರಲಿಲ್ಲ ಅಲ್ವಾ. ಸೊ ರಾಜಕಾರಣದಲ್ಲಿ ಕೆಲವು ಸಂದರ್ಭದಲ್ಲಿ ವಿ ಆಲ್ವೇಸ್ ಸ್ಟುಡ್ ಬೈ ಅವರ್ ಪ್ರಿನ್ಸಿಪಲ್ಸ್. ನಾವು ನಮ್ಮ ಎಲ್ಲ ಜೊತೆ ಯಾವಾಗಲೂ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀವಿ. ಯಾವುದೇ ಟಫ್ ಟೈಮ್ ಇದ್ರೂ ಕೂಡ ವಿ ಆಲ್ವೇಸ್ ಸ್ಟುಡ್ ಬೈ ದಮ್. ಸೊ ಪೊಲಿಟಿಕಲ್ ಡಿಸಿಷನ್ಸ್ನ ಇವೆಲ್ಲ ಹಾಗೆ ಆಗ್ತವೆ. ಫರ್ದರ್ ಏನು ಡಿಸಿಷನ್ ತಗೋಬೇಕು ಪೊಲಿಟಿಕಲ್ ಏನಿಲ್ಲ, ಅಲ್ಲಿ ಲೋಕಲ್ ಲೀಡರ್ಸ್ ಇರ್ತಕ್ಕಂಥ ತಮಿಳುನಾಡವರು ನಮ್ಮ ಮೇಲ್ ಹೈಕಮಾಂಡ್ ಅವರು ನಿರ್ಣಯ ಮಾಡ್ತಾರೆ. ದ್ರಾವಿಡ ನೆಲದಲ್ಲಿ ವಿಸಿಲ್ ಸದ್ದಿಗೆ ಈಗ ಅತಂತ್ರ ಪರಿಸ್ಥಿತಿನೇ ನಿರ್ಮಾಣ ಆಗಿದೆ. ತುಂಬಾ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ವಿಜಯ್ ಅವರು. ಯಾವುದೇ ಹಂತದಲ್ಲೂ ನಿರೀಕ್ಷೆ ಮಾಡೇ ಇರಲಿಲ್ಲ ಅಂತೇಳಿ. ಸ್ವತಃ DMK ಮಾಡಿರಲಿಲ್ಲ. ಸ್ವತಃ ವಿಸಿಲ್ ಹೊಡೆದಿರುವಂಥ ವಿಜಯ್ಗೆ ಇಷ್ಟೊಂದು ಮಟ್ಟಕ್ಕೆ ನಾನು ಬಂದು ಬಿಡ್ತೀನಿ ಅನ್ನುವಂಥದ್ದು ಭರವಸೆ ಇರಲಿಲ್ಲ. ಕಿಂಗ್ ಮೇಕರ್ ಆಗ್ತೀನಿ ಅನ್ನುವಂಥ ಭರವಸೆಯಲ್ಲಿ ನಿಂತ್ಕೊಂಡಿದ್ರೇನು. ಹೌದು, ಈ ಮಟ್ಟದ ಅಂದರೆ 108 ಸೀಟ್ಗಳನ್ನು ಹೊಡೆದು ನಿಂತ್ಕೊಂಡ್ಬರಲೆ, ನಾನೇ ಮುಖ್ಯಮಂತ್ರಿ ಆಗಬಲ್ಲೆ ಅನ್ನುವಂಥದ್ದನ್ನು ಕೂಡ ಅವರು ನೆನೆಸ್ಕೊಂಡಿದ್ರೋ ಇಲ್ವೋ. ಒಂದು 2 ವರ್ಷದಲ್ಲಿ ಈ ಮಟ್ಟಿಗಿನ ಸಾಧನೆ NTR ಬಿಟ್ಟರೆ ಇವರೇ ಮಾಡಿರುವಂಥದ್ದು. ಕಳೆದ ಮುಖ್ಯಮಂತ್ರಿಗಳ ಲಿಸ್ಟ್ ನೋಡಿದ್ರೆ ನಾವು ಈ NTR ಅವರು 9 ತಿಂಗಳಲ್ಲೇ ಮುಖ್ಯಮಂತ್ರಿಯಾಗಿ ಬಂದಿದ್ರು. ಅದರ ನಂತರದಲ್ಲಿ ಇವ್ರು ಕಾಣಿಸ್ಕೊಳ್ತಾ ಇರೋದು ನೋಡಿದ್ರೆ ಬಹಳ ದೊಡ್ಡ ಸಾಧನೆ ಇದು ವಿಜಯ್ಗೆ. ಎಲ್ಲೋ ಒಂದು ಕಡೆ 16ರಿಂದ 20-25ಕ್ಕೆಲ್ಲ ಸೀಮಿತ ಆಗ್ತಾರೆ ವಿಜಯ್ ಅಂತ ಅಂದುಕೊಂಡಿದ್ದ ತಮಿಳುನಾಡಿಗೆ 108 ಸೀಟ್ಗಳನ್ನು ಗಳಿಸಬಲ್ಲರು ವಿಜಯ್ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದ ಸಕ್ಸಸ್ ಕಂಡಿರುವಂಥದ್ದು. ಆದರೆ ಈಗ ಗೊಂದಲ ಏನು ಅಂತಂದ್ರೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ನಿಂತಿದ್ದಾರೆ ವಿನಃ ಇವರು ಬಹುಮತದೊಂದಿಗೆ ಬರಲಿಲ್ಲ. ಸ್ಪಷ್ಟವಾಗಿ ಮ್ಯಾಜಿಕ್ ನಂಬರ್ನ ದಾಟಕ್ಕೆ ಆಗದೇ ಇರೋದ್ರಿಂದ ಇಲ್ಲೊಂದು ಗೊಂದಲ ಸೃಷ್ಟಿಯಾಗಿರುವಂಥದ್ದು. ಹೌದು, ಈಗ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಅವರೇ ಖುದ್ದಾಗಿ ವಿಜಯ್ಗೆ ಕಾಲ್ ಮಾಡಿ ಅಭಿನಂದನೆಯನ್ನು ತಿಳಿಸಿ ಒಂದು ಒತ್ತಡವನ್ನು ಅಂದರೆ ನಿವಾರಣೆ ಮಾಡ್ದಂಗಾಯ್ತು ವಿಜಯ್ಗೆ ಅಂತ ಹೇಳೋಣ ಅಂತಂದ್ರೆ ಅವ್ರಿಗೆ 5 ಸೀಟ್ ಮಾತ್ರ ಅವ್ರ ಹತ್ರ ಇರುವುದು, ಕಾಂಗ್ರೆಸ್ ಹತ್ರ ಇರೋದು. ಏನೇನೋ 10-15 ಸೀಟ್ ಇದ್ದು ಬಿಟ್ಟಿದ್ರೆ ಆಗೋಯ್ತು, ಒಂದು ಫೋನ್ ಕರೆಯಲ್ಲೇ ಸರ್ಕಾರ ರಚನೆ ಆಗೋಯ್ತು ಅಂತ ಹೇಳ್ಬೋದಾಗಿತ್ತು. ಹಂಗೆ ಆಗಲಿಲ್ಲ. ಈಗಾಗಲೇ ಇವರು 2 ಬಾರಿ 2 ಕ್ಷೇತ್ರದಲ್ಲಿ ಆಯ್ಕೆ ಆಗಿರೋದ್ರಿಂದ ಒಂದು ಕ್ಷೇತ್ರವನ್ನು ಬಿಟ್ಟುಕೊಡ್ತಾರೆ. 107ಕ್ಕೆ ಬಂದು ನಿಂತ್ಕೊಳ್ಳುತ್ತೆ. 11 ಸೀಟಿನ ಅವಶ್ಯಕತೆ ಇರುತ್ತೆ ಮ್ಯಾಜಿಕ್ ನಂಬರ್ ದಾಟ್ಕೊಳ್ಳೋದಕ್ಕೆ. ಆದರೆ ಬರೀ ಮ್ಯಾಜಿಕ್ ನಂಬರ್ಗೆ ಸೀಮಿತ ಹಾಕ್ಕೊಂಡ್ರೆ ದಿನ ಕಷ್ಟ ಅನುಭವಿಸ್ಬೇಕಾಗತ್ತೆ. ಆ ನಿಟ್ಟಲ್ಲಿ ಇವ್ರು ಯಾರು ಯೋಚನೆ ಮಾಡ್ತಾ ಇಲ್ಲ. ಒಂದು 18ಕ್ಕೆ ಸೀಮಿತ ಮಾಡ್ಕೊಂಡು ಬಿಡೋಣ ಅನ್ನುವಂಥದ್ದೇನಿಲ್ಲ. ಆ ನಿಟ್ಟಲ್ಲಿ ಬೇರೆ ಇವ್ರನ್ನ ಯಾರನ್ನಾದ್ರೂ ನೋಡೋದು ಆದರೆ ನಮ್ಮ ವಿಜಯ್ಗೆ ಸಂಬಂಧಪಟ್ಟಂಗೆ ಯಾರಾದರೂ ಸಪೋರ್ಟ್ ಮಾಡ್ತಾರೆ ಅಂದರೆ ಕಾಂಗ್ರೆಸ್ಸಿನ 5, CPM ಅಂದರೆ ಎಡರಂಗಗಳಲ್ಲಿ 4 ಸೀಟ್ಗಳು ಬಂದು CPI ಇಂದ CPM-ನಿಂದ 2 ಸೀಟ್ಗಳು ಬಂದಿರೋದ್ರಿಂದ ಅಲ್ಲೆಲ್ಲೋ ಒಂದು ಕಡೆ ಒಂದು 4 ಸೀಟ್ ಬಂದರೆ ಇನ್ನು PMK ಇಂದ 4 ಸೀಟ್ ಇದೆ, ಮುಸ್ಲಿಂ ಲೀಗಿಂದ 2 ಸೀಟ್ ಇದೆ, VCK ಇಂದ 2 ಸೀಟ್ ಇದೆ. ಸೊ ಇವೆಲ್ಲ ನೋಡಿದ್ರೆ ಒಂದು 22-23ಕ್ಕೆ ಬಂದು ನಿಂತ್ಕೊಳ್ಳುವಂಥ ಪ್ರಯತ್ನ ಮಾಡಬಹುದು. ಆದರೆ ಬದ್ರುದ್ದೀನ್ ಅಂತ ಆ ಶಾಸಕ ಹೇಳ್ತಾ ಇರೋದೇನು ಅಂತಂದ್ರೆ, ನಾವು 130ರಿಂದ 150 ಸೀಟು ಬಹುಮತದೊಂದಿಗೆ ನಾವು ಅಧಿಕಾರ ರಚನೆ ಮಾಡ್ತೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಎಳಸು ಅಂತಾನೆ ಹೇಳ್ಬೋದು. ಈಗಿನ್ನ ಬಂದಿದ್ದಾರೆ, ಬಂದು ಕೂತ್ಕೊಂಡಿದ್ದಾರೆ. ಈಗಾಗಲೇ ಅವ್ರ ಸ್ಟೇಟ್ಮೆಂಟ್ಗಳು ಇದೇ ಹೊಸ ಪಕ್ಷಗಳು ಹುಟ್ಟುಕೊಂಡಾಗ ಈ ಹದ್ದುಬಸ್ತಿಗೆ ಇಡೋದೇ ಬಹಳ ಕಷ್ಟ ಆಗ್ಬಿಡುತ್ತೆ ಈ ಮುಂಚೂಣಿ ನಾಯಕರಿಗೆ. ಈಗ ಇವರು ಈಗಾಗಲೇ ಹರಿಬಿಟ್ಟಾಗಿದೆ ನಾಲ್ಗೆನ.
ಹಾಗಾಗಿ ಈಗ ನೀವು ಬರೀ ಮ್ಯಾಜಿಕ್ ನಂಬರ್ನೇ ಪೋಣಿಸ್ಕೊಂಡು ಸರ್ಕಾರ ರಚನೆ ಮಾಡ್ತೀನಿ ಅಂತ ನಿಟ್ಟಲ್ಲಿ ಕೂತ್ಕೊಂಡ್ಬಿಟ್ರೆ ಇಂಥವನ್ನೆಲ್ಲ ಹಿಡಿತಕ್ಕೆ ತಗೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಒಂದಷ್ಟು ಹೆಚ್ಚುವರಿ ಸಂಖ್ಯೆ ಬೇಕು ಅನ್ನೋ ನಿಟ್ಟಲ್ಲಿ ಹೋರಾಟ ಮಾಡ್ತಾ ಇರುವಂಥದ್ದು ವಿಜಯ್ಗೆ AIDMK 47 ಸೀಟ್ ಏನಿದೆ, ಅವರೇನಾದರೂ ಪೂರ್ತಿ ಪ್ರಮಾಣದಲ್ಲಿ ಏನಾದರೂ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನುವಂಥದ್ದು ಏನಾದರೂ ಬದ್ರುದ್ದೀನ್ ಅನ್ನುವಂಥ ಶಾಸಕರ ಲೆಕ್ಕಾಚಾರಕ್ಕೆ ಹೋದರೆ ಆ 150 ಸಂಖ್ಯೆಗೆ ಬರಬೇಕು ಅಂತಂದ್ರೆ ಮತ್ತೆ ಯಾರೂ ಇಲ್ಲ, ಇವರು AIDMK ನಮ್ಮ ಜೊತೆಗೆ ಆ 47 ಸೀಟ್ಗಳು ಸಮೀಕರಣಗೊಂಡು ನಾವು 150 ಹತ್ತತ್ರ ಹೋಗ್ತೀವಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡಿದ್ದಿದ್ರೆ. ಆದರೆ ವಿಜಯ್ ಕೊಟ್ಟಿರುವ ಆಶ್ವಾಸನೆಗೆ, ವಿಜಯ್ ಕೊಟ್ಟಿರುವ ಗ್ಯಾರಂಟಿಗಳಿಗೆಲ್ಲ ನೋಡ್ತಾ ಹೋದ್ರೆ ನೀವು 2,500 ರೂಪಾಯಿ ಮಹಿಳೆಗೆ ಅದೇ ವಿಚಾರಗಳೇ ಇತ್ತು. ನಾವು ಅದ್ರ ಬಗ್ಗೆನೇ ಮಾತನಾಡ್ತಾ ಇದ್ದೀವಿ. ಪ್ರಮುಖವಾಗಿ ವಿಜಯ್ ಅವರು ಚುನಾವಣೆಯಲ್ಲಿ ಸಿಕ್ಕಾಪಟ್ಟೆ ಆಶ್ವಾಸನೆ ಕೊಟ್ಟಿದ್ರು. ಆ ಗ್ಯಾರಂಟಿಗಳ ಮಾದರಿ ಯೋಜನೆ ಇದನ್ನು ಅನುಷ್ಠಾನ ಮಾಡೋಕ್ಕಾಗುತ್ತೆ ಅನ್ನೋದೇ ಪ್ರಶ್ನೆ. ಈಗ ತುಂಬಾ ದೊಡ್ಡ ಮಟ್ಟದ ಗ್ಯಾರಂಟಿಗಳನ್ನ ಅಂದ್ರೆ ಮತಬೇಟೆಗೆ ಶುರುವಾದಾಗ ಈ ಪ್ರಶಾಂತ್ ಭೂಷಣ್ ಯಾರು ಕೊಟ್ಟರೋ ಗೊತ್ತಿಲ್ಲ, ಈಗ ಸದ್ಯಕ್ಕೆ ಆ ಪ್ರೀವಿಯಸ್ ನಡೀತಾ ಇರೋದ್ರಿಂದ ನೀವು ಒಂದಷ್ಟು ಆಶ್ವಾಸನೆಗಳನ್ನ ಜನರ ಮುಂದೆ ಇಟ್ಬಿಡಿ. ಸರ್ಕಾರ ಯಾರು ರಚನೆ ಮಾಡ್ತಾರೋ ನೀವು ಸಮ್ಮಿಶ್ರಕ್ಕೆ ಹೋದಾಗ ನಿಮಗೆ ಸವಾಲೇನು ಎದುರಾಗಲ್ಲ, ನೀವು ಒಂದಷ್ಟು ಸೀಟ್ಗಳನ್ನು ಗಳಿಕೆ ಮಾಡ್ಬೋದು ಈ ಚುನಾವಣೆಯಲ್ಲಿ ಅಂತ ಏನಾದ್ರು ಲೆಕ್ಕಾಚಾರ ಇಟ್ಕೊಂಡು ಈ ರೀತಿ ಆಶ್ವಾಸನೆಗಳು ಕೊಟ್ಬಿಟ್ರು. ಸಂದಿಗ್ಧಕ್ಕೆ ಬಂದಿದ್ದು ವಿಜಯ್. ಯಾಕಂದ್ರೆ ಏಕಾಏಕಿ ಸರ್ಕಾರ ರಚನೆ ಮಾಡೋ ಹಂತದವರೆಗೂ ಬಂದು ಕೂತ್ಕೋತಾರೆ ಅನ್ನುವಂಥದ್ದು ವಿಜಯ್ಗೂ TVKಗೂ ಯಾರಿಗೂ ಸ್ಪಷ್ಟನೆ ಇಲ್ಲದೆ ಇರೋದ್ರಿಂದ ಇದೊಂದು ಸವಾಲಾಗಿ ಕೂತ್ಕೊಳ್ಳುತ್ತೆ ನಾವು ಕೊಡೋ ಗ್ಯಾರಂಟಿಗಳು ಅನ್ನುವಂಥದ್ದು ಅವರ ಕಲ್ಪನೆಯಲ್ಲಿ ಇರಲಿಲ್ಲ ಅಂತ ಅನ್ಕೋತೀನಿ. ತುಂಬಾ ದೊಡ್ಡ ಮಟ್ಟಕ್ಕೆ ಇಷ್ಟೊಂದು ಸಂಖ್ಯೆಗಳ ಸೀಟ್ಗಳು ಬರುವಂಥದ್ದು ಈ TVKಗೆ ಇಲ್ಲದೆ ಇರೋ ಪಕ್ಷಕ್ಕೆ ಏನೋ ಒಂದು ಹಂತಕ್ಕೆ ಆಗೋಗಿದೆ. ಇವತ್ತು ಬಂದಿರೋದು ನೋಡಿದ್ರೆ ಎಲ್ಲೋ 8 ಗ್ರಾಮ್ ಚಿನ್ನ, ಒಂದು ರೇಷ್ಮೆ ಸೀರೆ, 5 ಲಕ್ಷದ ಆದಾಯಕ್ಕಿಂತ ಕಡಿಮೆ ಇರುವಂತ ಮನೆಗಳ ಮಗಳಿಗೆ ಮದುವೆ ಆಗೋ ಸಂದರ್ಭದಲ್ಲಿ 8 ಗ್ರಾಮ್ ಚಿನ್ನ, ಒಂದು ರೇಷ್ಮೆ ಸೀರೆ ಕೊಟ್ಬಿಟ್ಟು ಅವ್ರನ್ನ ಇದು ಮಾಡ್ಬಿಡ್ತೀನಿ ಅನ್ನುವಂಥದ್ದು, 2,500 ಕೊಟ್ಬಿಡ್ತೀನಿ, ಪದವೀಧರರಿಗೆ 4,000 ಕೊಟ್ಬಿಡ್ತೀನಿ, ಡಿಪ್ಲೊಮಾ ಹೋಲ್ಡರಿಗೆ ಒಂದು 2,500 ಕೊಟ್ಬಿಡ್ತೀನಿ, ಈ ಒಂದಷ್ಟು ಸ್ಯಾನಿಟರಿ ಪ್ಯಾಡ್ ಕೊಡ್ತೀನಿ ರೇಷನ್ ಅಂಗಡಿಲಿ, ಮತ್ತೆ ಬೇರೆ ಬೇರೆ ಈ ಸೌಲಭ್ಯಗಳನ್ನ ಕೊಡ್ತೀನಿ ಅನ್ನುವಂಥದ್ದು ಹೇಳಿದ್ದೇನಿದೆ. ಆದರೆ ಒಂದಷ್ಟು ದೊಡ್ಡ ದೊಡ್ಡ ಹೊಡೆತಗಳು ಬೀಳುವಂಥದ್ದು. ಈಗ ಉಚಿತ LPG 6 ಕೊಡ್ತೀನಿ ಅಂತ ಹೇಳಿದ್ದು, ಉಚಿತ ಬಸ್ ಇದೆ. ಅಂದ್ರೆ ಈಗಾಗಲೇ ಹರಿಯಾಣದ ಸರ್ಕಾರ ಹೈರಾಣ ಹೋಗುತ್ತಿದೆ. ನಮ್ಮ ಕೈಯಲ್ಲಿ ಗ್ಯಾರಂಟಿಗಳನ್ನ ಹೇಳದ್ವಿ ಬಿಟ್ರೆ ಇದನ್ನ ನಿರ್ವಹಣೆ ಮಾಡಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಹರಿಯಾಣ ಸರ್ಕಾರ ಒಪ್ಕೊಂಡಿದೆ. ಈ ಕಡೆ ತೆಲಂಗಾಣದ CM ಹೇಳ್ಬಿಟ್ಟಿದ್ದಾರೆ ಗ್ಯಾರಂಟಿಗಳು ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನುವಂಥ ಹೊರೆ ಆಗ್ತಾ ಇದೆ ಅನ್ನುವಂಥ ನಿಟ್ಟಲ್ಲಿ ಮಾತಾಡಿದರೆ. ಕರ್ನಾಟಕದ ಹೇಳೋದೇ ಬೇಕಾಗಿಲ್ಲ, ಅವ್ರು ಓಡಾಡ್ತಿರೋ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆ ನಮ್ಮ ಕಣ್ಣು ಮುಂದೆ ಓಡಾಡ್ತಾ ಇರ್ತಾರೆ. ಹರಿಯಾಣದವ್ರು ಹೇಳಿರೋದ್ರಿಂದ ನಮಗೆ ಗೊತ್ತಾಗ್ತಾ ಇದೆ. ಇವ್ರು ನಮ್ಮ ಕಣ್ಣು ಮುಂದೆ ಓಡಾಡ್ತಾ ಇರ್ತಾರಲ್ಲ, ಕಾಲು ಎಳ್ಕೊಂಡು. ಶಾಸಕರು ಅನುದಾನ ಕೊಡ್ತಾ ಇಲ್ಲ ಅಂತ ಅಳ್ತಾ ಇರ್ತಾರೆ, ನಮ್ಮ ಮುಂದೆನೇ ಅಳ್ತಾ ಇದ್ದಾರೆ. ಹಾಗಾಗಿ ಈ ಗ್ಯಾರಂಟಿ ಯೋಜನೆಗಳು ನಿಮ್ಮ ಚುನಾವಣೆವರೆಗೆ ಮಾತ್ರ ನಿಮಗೆ ಪುಷ್ಟಿ ಕೊಡುವಂಥದ್ದು. ಚುನಾವಣಾ ನಂತರದಲ್ಲಿ, ಫಲಿತಾಂಶ ಬಂದ ನಂತರದಲ್ಲಿ ಅದು ನಿಮ್ಮನ್ನ ಹಿಂಡಿ ಹಿಪ್ಪೆ ಕೈ ಮಾಡುತ್ತೆ. ಸೊ ಅದೇ ನಿಟ್ಟಲ್ಲಿ ಆ ಕಾಂಗ್ರೆಸ್ ಎಲ್ಲೆಲ್ಲಿದಾವೋ ಅಲ್ಲೆಲ್ಲ ಆ ನಿಟ್ಟಲ್ಲೇ ಇದು ಮಾಡ್ತಾ ಇದ್ದಾವೆ. ಬೇರೆ BJP ಸರ್ಕಾರ ಹೆಂಗೆ ನಿರ್ವಹಣೆ ಮಾಡುತ್ತೆ ಅಂದ್ರೆ ಕೇಂದ್ರದ ಒಂದು ಸಹಕಾರ ಇರುತ್ತೆ, ಅಲ್ಲಿಂದ ಒಂದಷ್ಟು ಏನೋ ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ಏನೋ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರಿಗೆ ಹಿಡಿತಕ್ಕೆ ತಗೋಬೇಕು ಅನ್ನುವಂಥ ಕಡೆ ಎಲ್ಲ ಅವ್ರವ್ರು ಒಂದಷ್ಟು ಯೋಜನೆಗಳು ಕೊಟ್ಟು ಬಿಟ್ಟಿದ್ದಾರೆ. ನೀವು ಏಕಾಂಗಿಯಾಗಿ ಮಾಡಬೇಕು, ನಿಮ್ಮ ಸರ್ಕಾರವೇ ಬರೆಸಬೇಕು. ಹಾಗಾಗಿ ಹರಿಯಾಣನೂ ಹೈರಾಣ ಆಗಿರುವಂಥದ್ದು, ತೆಲಂಗಾಣದ ಮುಖ್ಯಮಂತ್ರಿಗಳು ಸೋಲೊಪ್ಕೊಂಡಿರುವಂಥದ್ದು, ಕರ್ನಾಟಕ ಅದೇ ನಿಟ್ಟಲ್ಲಿ ಹೋಗಿರುವಂಥದ್ದು. ಪರಿಣಿತರು ನೀವು ಯಾರ್ಯಾರು ಕೇಳಿದ್ರು ಗ್ಯಾರಂಟಿ ಕೊಟ್ಟುಬಿಟ್ಟು ಯಾರ್ಯಾರು ಬರ್ತಾರೋ ಅವ್ರ ಹತ್ರ ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ. 10 ಲಕ್ಷ ಕೋಟಿಗೂ ಹೆಚ್ಚು ಕಡಿಮೆ ಸಾಲ ಹೊರತ್ಕೊಂಡಿರುವಂತಹ ತಮಿಳ್ನಾಡಿಗೆ ಈಗ ಸಾರಥಿಯಾಗಿ ಕೂತ್ಕೊಂಡ್ಬಿಟ್ರೆ ವಿಜಯ್, ಏಕಾಏಕಿ ನಾವು ಎಲ್ಲವನ್ನೂ ಮಾಡಿಬಿಡ್ತೀನಿ ಅನ್ನೋ ನಿಟ್ಟಲ್ಲಿ ಏನಾದರೂ ಅವ್ರು ಬಂದುಬಿಟ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಸಾಹಸನೆ ಆಗೋಗ್ಬಿಡುತ್ತೆ. ಮತ್ತೆ ನಿರ್ವಹಣೆ ಮಾಡೋದು ಕಷ್ಟ. AIDMKನಲ್ಲಿ ಹಾಕೊಂಡು ಇವರ ಹೆಸರನ್ನ ಮುಂದುವರಿಯೋದಕ್ಕೆ ಅವ್ರು ಬಿಟ್ಬಿಡ್ತಾರ? ಆಗೋದಿಲ್ಲ. ಹಾಗಾಗಿ ಈ ಕಾಂಗ್ರೆಸ್ಸು, ಎಡಪಕ್ಷಗಳು, ಮುಸ್ಲಿಂ ಲೀಗು ಇವರನ್ನೇ ಸೇರಿಸ್ಕೊಂಡು ಒಂದು 122 ಸೀಟ್ಗಳಲ್ಲೇ ಇವರು ಸೀಮಿತ ಆಗಿಸ್ಕೊಂಡು ಸರ್ಕಾರದ ಯೋಜನೆಗಳನ್ನು ಅಂದರೆ ಏನೇನು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೋ ಅದನ್ನು ಸ್ವಲ್ಪ ಪ್ರಮಾಣದಲ್ಲೇ ಅವರು ಇಂಪ್ಲಿಮೆಂಟ್ ಮಾಡ್ತಾ ಒಂದು ಹಂತಕ್ಕೆ ತಗೊಂಡ್ಬರ್ಬೇಕು. ಒಂದು ಹಂತಕ್ಕೆ ತಗೊಂಡ್ಬಂದ್ಬಿಟ್ರೆ ಎಲ್ಲೋ ಒಂದು ಕಡೆ ಆ ವಿಜಯ್ ಕನಸುಗಳಿಗೆ ಒಂದಷ್ಟು ಪುಷ್ಟಿ ಸಿಗಬಹುದೇನೋ. ಆದರೆ ಈಗಲೂ ರಾಜಕೀಯ ಲೆಕ್ಕಾಚಾರದ ಪ್ರಕಾರ, ಪಂಡಿತರ ಲೆಕ್ಕಾಚಾರದ ಪ್ರಕಾರ ವಿಜಯ್ ಆಶ್ವಾಸನೆ ಕೊಟ್ಟಿದ್ದು
ಸರ್ಕಾರಕ್ಕೆ ಬರ್ತೀನಿ ಅನ್ನುವಂಥ ನಿಟ್ಟಲ್ಲಿ ಅವರ ಯೋಚನೆಗಳೇ ಇರಲಿಲ್ಲ. ಒಂದಷ್ಟು ಸಮ್ಮಿಶ್ರಕ್ಕೆ ನನ್ನ ಸಂಖ್ಯಾಬಲ ಹೆಚ್ಚಿಸ್ಕೊಳ್ಳೋದಕ್ಕೆ, ನನಗೆ ಒಂದಷ್ಟು ಪುಷ್ಟಿ ಕೊಡೋದಕ್ಕೆ ಏನೇನು ಸಂಖ್ಯೆಗಳು ಬೇಕು, ನಾನು ಮತ್ತು ನನ್ನವರು ಒಂದಷ್ಟು ಜನ ಗೆದ್ದು ಬರ್ತೀವಿ, ಯಾರ್ದೋ ಜೊತೆಗೆ ಟೈಅಪ್ ಆಗ್ತೀವಿ, ಸರ್ಕಾರದ ಜೊತೆಗಿರ್ತೀವಿ, ನಾವೇ ಸರ್ಕಾರವಾಗಿ ಕೂತ್ಕೊಳ್ತೀವಿ ಅನ್ನುವಂಥ ಭರವಸೆ ಅವರಿಗೆ ಇರಲಿಲ್ಲ. ಹೌದು. ಈಗೇನಾಗಿದೆ, ಸರ್ಕಾರ ಮಾಡಬೇಕು, ಒಂದಷ್ಟು ಯೋಜನೆಗಳನ್ನು ಹೇಳಿದ್ದನ್ನು ಇಂಪ್ಲಿಮೆಂಟ್ ಮಾಡ್ತಾ ಬರಬೇಕು, ಸರ್ಕಾರ ನಡೆಸೋದು ಕಷ್ಟ ಆಗತ್ತೆ, ಹೊಸ ಆಡಳಿತ ಇವೆಲ್ಲವೂ ಹೊರೆಯಾಗಿ ಕೂತ್ಕೊಳ್ಳುತ್ತೆ. ಇವರ ಜೊತೆಗೆ ಪ್ರಶಾಂತ್ ಭೂಷಣ್ ಅಂತವರು ಅಥವಾ ಇನ್ನೂ ಬೇರೆ ನುರಿತರು, ಸರ್ಕಾರವನ್ನು ತಮಿಳುನಾಡಿನ ಅರ್ಥಂತವರು ಜೊತೆಯಾದರೆ ಈ ಹೊಸ ನಾಯಕನಿಗೆ, ಏನು ಜನನಾಯಕನಾಗಿ ಕೂತ್ಕೊಂಡಿದ್ದಾರೆ, ಈ ಹೊಸ ನಾಯಕನಿಗೆ ಒಂದು ಹೊಸ ಹೊಸ ಆಲೋಚನೆಗಳಿಟ್ಕೊಂಡು ಬಂದಿರುವಂಥದ್ದು ಒಂದು ವಿಚಾರ ಸ್ಪಷ್ಟ. ಈ ಜಂಜಿಗಳು, ಆಮೇಲೆ ಬೇರೆ ಬೇರೆ ಈ DMK, ಆಮೇಲೆ ಈ ADMK ಇಂದ ಬೇಸತ್ತು ಹೋಗಿರೋ ಒಂದು ವರ್ಗ ಏನಿತ್ತಲ್ಲ, ವಿದೇಶದಿಂದೆಲ್ಲ ಬಂದು ಇವರಿಗೆ ಮತ ಹಾಕಿರುವಂಥದ್ದು, ಮಹಿಳೆಯರ ಆದಿಯಾಗಿ, ಯುವಕರ ಆದಿಯಾಗಿ, ಇವ್ರು ಏನೇ ಕೊಟ್ಟಿರ್ಬೋದು, ಆದರೆ ಒಂದು ವರ್ಗ ಬರೀ ಸಿನಿಮಾ ಮಂದಿ ಅಥವಾ ಸಿನಿಮಾ ನಾಯಕ ಅಂತೇಳಿ ವಿಜಯನ್ನ ಒಪ್ಪಿಕೊಂಡಿದ್ದಾರೆ ಅನ್ನುವಂಥದ್ದು ಸುಳ್ಳಾಗತ್ತೆ. ಈಗಾಗಲೇ ರಜನಿಕಾಂತ್ಗೂ ಧೈರ್ಯ ಇಲ್ಲದೆ ಹೋಗಿರುವಂಥದ್ದು ನೋಡಿದ್ದೀವಿ, ಕಮಲ್ ಹಾಸನ್ ಹಿಂದೆ ಹೋಗಿದ್ದು ನೋಡಿದ್ದೀವಿ, ವಿಜಯಕಾಂತ್ ವಿರೋಧ ಪಕ್ಷದ ನಾಯಕ ಆಗೋದಕ್ಕೆ ಮಾತ್ರ ಸೀಮಿತ ಆದರೂ ಅವ್ರಿಗೂ ಕೂಡ ನಾಯಕತ್ವ ಅಂದರೆ ರಾಜಕೀಯದ ಆಡಳಿತದಲ್ಲಿ ನಾಯಕತ್ವ ಕೊಡೋದಕ್ಕೆ ಜನ ಒಪ್ಪಲಿಲ್ಲ. ಹಾಗಾಗಿ ಸುಮಾರು ಜನ ಸೋತಿರ್ಬೇಕಾದ್ರೆ ತಾನು ಧೈರ್ಯ ಮಾಡಿ, ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ವಿಜಯ್ ಎಲ್ಲೂ ಕೂಡ ಅಲಯನ್ಸ್ ಆಗೋದಕ್ಕೆ ಒಪ್ಕೊಂಡಿರಲಿಲ್ಲ. ನೀವು ಎಲ್ಲಾದರೂ ಅವ್ರು BJP ಜೊತೆಗೋ ಅಥವಾ ADMK ಜೊತೆಗೋ ಅಥವಾ ಇನ್ನೊಬ್ರು ಕಾಂಗ್ರೆಸ್ ಜೊತೆಗೋ ಏನಾದರೂ ಮೈತ್ರಿಯಾಗಿ ಹೋಗ್ಬಿಟ್ಟಿದ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಲಾಸ್ ಆಗ್ತಾ ಇತ್ತು ಅವರಿಗೆ. ಅವರ ನಿರ್ಧಾರ ಏನಿತ್ತು, ನಾನು ಒಬ್ಬನೇ ಹೋರಾಡ್ತೀನಿ, ನಾನು ಒಬ್ಬನೇ ಪಕ್ಷವನ್ನು ಕಟ್ತೀನಿ, ನನಗೆ ಎಷ್ಟು ಪ್ರಮಾಣದಲ್ಲಿ ಬರುತ್ತೋ ಅಷ್ಟೇ ಇರಲಿ, ನಾನೊಬ್ಬನೇ ಇರ್ತೀನಿ ಅನ್ನುವಂಥ ನಿಲುವು ಏನಿತ್ತಲ್ಲ, ಅದು ಬಹಳ ದೊಡ್ಡ ಪ್ಲಸ್ ಆಯಿತು ಅಂತ ಅನಿಸ್ತು. ADMK ಈ ಪರಿಸ್ಥಿತಿಯಲ್ಲಿ ಇರೋದಕ್ಕೆ BJPಯ ಸಖ್ಯನೇ ಕಾರಣ ಅಂತ. ನೀವು ಏನಾದರೂ ADMK ಸ್ವತಂತ್ರವಾಗಿ ಸ್ಪರ್ಧಿಸಿದ್ರೆ ಅಲ್ಲೂ ಒಂದು ಸಂಖ್ಯೆ ಇನ್ನೂ ಒಂದಷ್ಟು ಮಟ್ಟಕ್ಕೆ ಹೆಚ್ಚುತ್ತಾ ಇತ್ತು. ಯಾಕಂದರೆ ತಮಿಳ್ನಾಡವರಿಗೆ ಒಂದು ವರ್ಷಕ್ಕೆ ಅವರಿಗೆ ಒಂದು ಟರ್ಮ್ಗೆ ಅವ್ರಿಗೆ, ಒಂದು ಟರ್ಮ್ ಇವರಿಗೆ ಅನ್ನೋ ಕಾನ್ಸೆಪ್ಟ್ ಏನಿತ್ತು, ಅದರ ಫಲವೇ ಇವತ್ತು ವಿಜಯನ ನಂಬ್ಕೊಂಡಿರುವಂಥದ್ದು. DMK ಆಡಳಿತ ವಿರೋಧಿ ಅಲೆ ಎದ್ದಾಗ AIDMKಗೆ ಪ್ಲಸ್ ಆಗಬೇಕಾಗಿತ್ತು. ಆದರೆ BJP ಜೊತೆಗೆ ಹೋಗಿರೋದ್ರಿಂದ, ನ್ಯಾಷನಲೈಸ್ಡ್ ಪಾರ್ಟಿ ಜೊತೆಗೆ ಹೋಗಿರೋದು, BJPಯ ಕೆಲ ಸಿದ್ಧಾಂತಗಳು, BJPಯ ಹಿಂದಿ ಹೇರಿಕೆ, BJPಯ ಬೇರೆ ಬೇರೆ ಲೆಕ್ಕಾಚಾರಗಳು ಈ ದ್ರಾವಿಡ ನೆಲದಲ್ಲಿ ಅಲ್ಲಿ ಒಗ್ಗಟ್ಟಾಗೋದಕ್ಕೆ ಬಿಡಲೇ ಇಲ್ಲ. ಸೊ ವಿಜಯ್ಗೇನಿತ್ತು, ನಾನು ಯುವಕರ ಪರವಾಗಿ ನಿಂತ್ಕೋತೀನಿ, ದ್ರಾವಿಡರ ಪರವಾಗಿ ನಿಂತ್ಕೊಳ್ತೀನಿ ಅನ್ನುವಂಥ ನಿಲುವನ್ನು ತಗೊಂಬಂದು ನನ್ನದೇ ಆದ ಒಂದು ಹೊಸ ಸಿದ್ಧಾಂತವನ್ನು ತಮಿಳುನಾಡಲ್ಲಿ ನಾನು ಬರೆಸಬಲ್ಲೆ ಅನ್ನುವಂಥದ್ದನ್ನು ಕೊಟ್ಟರು, ಹೊಸ ಒಂದು ಆಲೋಚನೆಗಳನ್ನು ತರಬಲ್ಲೆ ಅನ್ನುವಂಥದ್ದು ಕೊಟ್ಟರು. ಈ ಹಿಂದೆ ಮಾಡಿದವರೆಲ್ಲ ಬೇರೆ ಬೇರೆ ನಿಟ್ಟಲ್ಲಿ ಕೊಡ್ತಾ ಇದ್ರು. ಅದೆಲ್ಲ ಬಿಟ್ಟು ನಾನು ಬೇರೆ ಒಂದು ಹೊಸ ಸರ್ಕಾರ ನಿಮಗೆ ಕೊಡ್ತೀನಿ ಅನ್ನುವಂಥ ಭರವಸೆ ಕೊಟ್ಟಿದ್ದೆಲ್ಲ ಒಂದು ಕಡೆ ಅವರ ನಿರೀಕ್ಷೆಗೂ ಮೀರಿ ಜನ ಒಪ್ಪಿಕೊಂಡಿರೋದು ತುಂಬ ದೊಡ್ಡ ಗೆಲುವು. ಮುಂದಿನ ದಿನಗಳಲ್ಲಿ ಅವರಿಗೆ ಸಾಕಷ್ಟು ಸವಾಲಿದೆ, ಅದನ್ನು ಯಾವ ರೀತಿ ಎದುರಿಸ್ತಾರೆ ನೋಡಬೇಕು. ಎಕ್ಸಾಕ್ಟ್ಲಿ, ಅದೇ ಈಗ ದಳಪತಿಯ ಅಸಲಿ ಸಿನಿಮಾ ಈಗ ರಿಲೀಸ್ ಆಗಿದೆ, ಅದು ಸೂಪರ್ ಹಿಟ್ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.